ರೆಮಲ್ ಚಂಡಮಾರುತದ ಅಬ್ಬರ ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯ ಉಂಟಾಗಿದೆ. ಅತಿ ವೇಗವಾಗಿ ಕಡಲ ತೀರಕ್ಕೆ ಅಲೆಗಳು ಅಪ್ಪಳಿಸ್ತಾ ಇದ್ದಾವೆ. ರೆಮಲ್ ಚಂಡಮಾರುತದ ಅಬ್ಬರದಿಂದಾಗಿ ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯ ಉಂಟಾಗಿದೆ. ಅತಿ ವೇಗವಾಗಿ ಕಡಲ ತೀರಕ್ಕೆ ಅಲೆಗಳು ಅಪ್ಪಳಿಸ್ತಾ ಇದ್ದಾವೆ. ಸಮುದ್ರಕ್ಕೆ ಇಳಿಯದಂತೆ ಉತ್ತರ ಕನ್ನಡ ಜಿಲ್ಲಾಡಳಿತ ಈಗಾಗಲೇ ಸೂಚನೆ ನೀಡಿದೆ. ಕಡಲ ತೀರದಲ್ಲಿ ಕೆಂಪು ಬಾವುಟವನ್ನ ಹಾಕಿ ಯಾವುದೇ ಕಾರಣಕ್ಕೂ ಸಹ ಸಮುದ್ರಕ್ಕೆ ಇಳಿಬಾರದು ಅಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ಜಿಲ್ಲಾಡಳಿತದ ಆದೇಶ ಲೆಕ್ಕಿಸದೆ ಸಮುದ್ರಕ್ಕೆ ಇಳಿದಿದ್ದಾರೆ ಪ್ರವಾಸಿಗರು. ಜಿಲ್ಲಾಡಳಿತದ ಆದೇಶವನ್ನ ಗಾಳಿಗೆ ತೂರಿ ಪ್ರವಾಸಿಗರು ಸಮುದ್ರಕ್ಕೆ ಇಳಿದು ಹುಚ್ಚಾಟ ಮಾಡಿದ್ದಾರೆ. ಕಾರವಾರ ನಗರದ ರವೀಂದ್ರನಾಥ್ ಠಾಗೋರ್ ಕಡಲ ತೀರದಲ್ಲಿ ಈ ರೀತಿ ಹುಚ್ಚಾಟ ಮಾಡಿರೋದು ಪ್ರವಾಸಿಗರು. ನಿನ್ನೆ ಭಾನುವಾರವಾದ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ರು. ಅಲೆಗಳ ಅಬ್ಬರವನ್ನು ಸಹ ಲೆಕ್ಕಿಸದೆ ಚಿಕ್ಕ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಸಮುದ್ರಕ್ಕಿಳಿದು ಹುಚ್ಚಾಟ ಮಾಡಿದ್ದಾರೆ. ನೆಪ ಮಾತ್ರಕ್ಕೆ ಆರೆಂಜ್ ಅಲರ್ಟ್ ಘೋಷಿಸಿ ಹಾಗಾದ್ರೆ ಜಿಲ್ಲಾಡಳಿತ ಸುಮ್ಮನಾಯಿತು. ಲೈಫ್ ಗಾರ್ಡ್ಗಳು ಸುತ್ತಾಡ್ತಾ ಇದ್ರು. ಕ್ಯಾರೆ ಅಂತ ಇಲ್ಲ ಪ್ರವಾಸಿಗರು. ಹುಚ್ಚಾಟವನ್ನ ನೋಡಿ ಅವರನ್ನ ತಡೆಯದೆ ಲೈಫ್ ಗಾರ್ಡ್ ಇದ್ದಾರೆ. ಹೀಗಾಗಿ ನೆಪ ಮಾತ್ರಕ್ಕೆ ಮಾತ್ರ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿ ಜಿಲ್ಲಾಡಳಿತ ಸುಮ್ಮನೆ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.